ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಮಿಲೆಟ್ಸ್ನ ಮತ್ತು ಬೇಳೆ ಕಾಳುಗಳನ್ನ ಯೂಸ್ ಮಾಡಿ ಒಂದು ಇಡ್ಲಿನ ಮಾಡ್ಕೊಳ್ಳೋಣ. ಫಸ್ಟು 1 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಹೆಸರು ಕಾಳು, 1 ಕಪ್ಪಷ್ಟು ಕಡಲೆಕಾಳು, ಹಾಗೆ 1 ಕಪ್ಪಷ್ಟು ತೊಗರಿಬೇಳೆ, ಇಲ್ಲಿ 1 ಕಪ್ಪಷ್ಟು ಇದು ಬರಗು ಮತ್ತು 1 ಕಪ್ಪಷ್ಟು ಅರ್ಕ ಎಲ್ಲನೂ ಚೆನ್ನಾಗಿ ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೋಬೇಕಿಲ್ಲಿ. ಒಂದು 4ರಿಂದ 5 ಸರಿ ಅದು ಕಲರ್ ಚೇಂಜ್ ಆಗೋವರೆಗೂ ತೊಳ್ಕೊಂಡೆ ನೆನೆಸ್ಕೋಬೇಕು. ಹಾಗೆ ಈಗ ಒಂದು ಅರ್ಧ ಕಪ್ಪಷ್ಟು ಕಡಲೆಬೀಜ, ಇದು 7ರಿಂದ 8 ಅವರ್ ನೆನೆಯಲೇಬೇಕು. 7ರಿಂದ 8 ಅವರ್ ನೆನೆಸ್ಕೊಂಡ್ಮೇಲೆ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು 8 ಅವರೇ ನೆನೆಸಿದ್ದೀನಿ ನೋಡಿ, ಎಲ್ಲನೂ ಚೆನ್ನಾಗಿ ನೆಂದಿದೆ. ಈಗೆಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ತುಂಬ ತೆಳುವಾಗಿ ಮಾಡ್ಕೋಬೇಡಿ, ಮೀಡಿಯಮ್ ಅದಕ್ಕೆ ರುಬ್ಕೋಬೇಕಿಲ್ಲೀಗ. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ತೀರಾ ನುಣ್ಣಗೂ ಇರಬಾರ್ದು, ತೀರಾ ತರ್ತರಿಯಾಗಿರೋ ಮೀಡಿಯಮ್ ಆಗಿ ನಾವೀಗ ಹೇಗೆ ಇಡ್ಲಿಗೆ ರುಬ್ತೀವೋ ಅದೇ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು. ಇಲ್ಲಿ ನೋಡಿ, ರುಬ್ಬಿರ್ತಕ್ಕಂಥ ಹಿಟ್ಟನ್ನ ಇಲ್ಲಿ ಉಪ್ಪು ಹಾಕ್ತಾಯಿಲ್ಲ ನಾನು, ಅದು ಅಷ್ಟೇ 8 ಅವರು ಇಟ್ಬಿಟ್ಟು ಬೆಳಗ್ಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಹಾಗೆ ಹುಳಿ ಬಂದಿದೆ ಆಗಲೇ. ಈಗ ಉಪ್ಪನ್ನು ಹಾಕ್ಕೊಳ್ಳೋಣ. ಬೇಕು ಅನ್ನೋರು ಬೇಕಾದ್ರೆ ಸೋಡಾ ಬೇಕಾದ್ರೆ ಹಾಕ್ಬೋದು. ನಾನು ಇಲ್ಲಿ ಸೋಡಾನ ಯಾವುದನ್ನು ಹಾಕಿಲ್ಲ. ನೋಡಿ, ಈಗ ಇಡ್ಲಿ ಪಾತ್ರೆಗೆ ಫಸ್ಟು ತುಪ್ಪನ ಹಾಕ್ಕೊಂಡು ಇಡ್ಲಿನ ಹಾಕ್ಕೊಳ್ಳೋಣ. ಈಗ ಇಡ್ಲಿ ಪಾತ್ರೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಕಾಯ್ತಾ ಇದ್ದಂಗೆ ಎಲ್ಲ ಪ್ಲೇಟ್ಗಳನ್ನು ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ಒಂದು 8 ನಿಮಿಷಗಳ ಕಾಲ, 8ರಿಂದ 10 ನಿಮಿಷಗಳ ಕಾಲ ಬೇಯೋಕ್ಕೆ ಇಡೋಣ. ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಾಗೂ ಇರುತ್ತೆ. ಯಾವಾಗಲೂ ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಈ ಇಡ್ಲಿ ಒಂದ್ಸರಿ ಟ್ರೈ ಮಾಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಲ್ಲಿ ಕಾಯ್ತಾ ಇರ್ತಕ್ಕಂಥ ನೀರಿಗೆ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು, ಆಗ ಇಡ್ಲಿ ಪಾತ್ರೆ ಕಪ್ಪಾಗಲ್ಲ, ಹಾಗಾಗಿ ಹುಣಸೆಹಣ್ಣು ಹಾಕಿದ್ದೀನಿ. ನೋಡಿ, ಇಲ್ಲಿ ಎಲ್ಲ ಇಡ್ಲಿ ಪಾತ್ರೆಗೂ ಇಟ್ಕೊಂಡು ಈಗೆಲ್ಲ ಮುಚ್ಚಳ ಮುಚ್ಚಿ ಒಂದು 8ರಿಂದ 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿ ಇರುತ್ತೆ. ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ತುಂಬಾ ಮೃದುವಾಗಿರುತ್ತೆ. ಇಲ್ಲಿ ಬೇಳೆ ಹಾಕಿದ್ರೆ ಗಟ್ಟಿಯಾಗಿ ಬರುತ್ತೆ ಅನ್ನೋದು ಏನಿಲ್ಲ. ಪ್ಲಸ್ ಇಲ್ಲಿ ಅಕ್ಕಿನೇ ಯೂಸ್ ಮಾಡಿಲ್ಲ, ಆಗಿದ್ರೂ ತುಂಬಾ ಸಾಫ್ಟಾಗಿ ಬಂದಿದೆ ಇಡ್ಲಿ. ಎಲ್ಲರೂ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಕ್ಕಳು ಅಷ್ಟೇ ಎಲ್ಲ ಕಲರ್ ಚೇಂಜ್ ಆಗಿರೋದ್ರಿಂದ ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.